ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಡೇಟಾ ಎಂಟ್ರಿ ಜಾಬ್ ಬಗ್ಗೆ ಸುಮಾರು ಜನ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರಿ, ಡೇಟಾ ಎಂಟ್ರಿ ಅಥವಾ ಟೈಪಿಂಗ್ ಜಾಬ್ ಇದ್ರೆ ಹೇಳಿ ಅಂತ. ಸೊ ಇಲ್ಲಿ ಮತ್ತೊಂದು ಡೇಟಾ ಎಂಟ್ರಿ ಆಪರೇಟರ್ ಅಂತಾನೆ ಈ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಮೇನ್ ಮುಖ್ಯವಾಗಿ ಕರ್ನಾಟಕದಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಅಂತ ಏನು ತಗೋತಾ ಇದ್ದಾರೆ, ಇದರಲ್ಲಿ ಏನು ಕೆಲಸ ಇರುತ್ತೆ ಅದನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಹೀಗಾಗಿ ಮೊದಲು ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಕೆಲಸ ಏನಂತ ಗೊತ್ತಾಗದೆ ಹೋದರೆ ಅಪ್ಲೈ ಮಾಡಿದ್ರು ಕೂಡ ಸೆಲೆಕ್ಷನ್ ಆದಮೇಲೆ ಕೆಲಸ ಮಾಡೋದು ಗೊತ್ತಾಗಿಲ್ಲ ಅಥವಾ ನಾವು ಕೆಲಸ ಮಾಡಿ ಕೊಡೋಕ್ಕಾಗಲಿಲ್ಲ ಅಂದರೆ ಸೊ ಅವ್ರ ಸಂಬಳವನ್ನೇ ನಿಮ್ಗೆ ಕೊಡೋದಿಲ್ಲ. ಸೊ ಮೇನ್ ಮುಖ್ಯವಾಗಿ ಕೆಲಸ ಏನಿದೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾನು ಹೇಳ್ತಾ ಇರುವಂಥ ಡೇಟಾ ಎಂಟ್ರಿ ಏನು ಜಾಬ್ ಹೇಳ್ತಾ ಇದ್ದೀನಿ, ಇದು ಆ್ಯಕ್ಚುಲಿ ನಿಮಗೆ ಒಂದು ಗೂಗಲ್ ಶೀಟು ಮತ್ತು MS Excel ಅಲ್ಲಿ ನೀವೇನು ಮಾಡ್ತೀರಾ, ಡೇಟಾ ಎಂಟ್ರಿ ಮಾಡ್ತೀರಾ. ಸೊ ನಿಮ್ಗೆ ಇದು ಗೊತ್ತಿದೆ ಅಂತಂದರೆ ಸೊ ನಾವು ಮಾಡ್ತೀವಿ ಅಂದರೆ ಮಾಡಿ. ಸೊ ಇಲ್ಲಿ ಮೊದಲು ನಾನು ನಿಮಗೆ ಜಾಬ್ ಬಗ್ಗೆ ಎಲ್ಲ ಡೀಟೇಲಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇದೆ ಅಪ್ಲಿಕೇಶನ್ ನೋಡೋಣ. ಸೊ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ಪ್ರತಿಯೊಂದು ವಿಷಯನ, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನಂತರ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಇವತ್ತೇ ಇದಕ್ಕೆ ಅರ್ಜಿ ಸಲ್ಲಿಸಿದ ಮೇಲೆ ಒಂದು 4 ರಿಂದ 5 ದಿನ ಅಥವಾ 6-7 ದಿನದ ಒಳಗಡೆ ನಿಮಗೆ ಕಂಪ್ನಿ ಕಡೆಯಿಂದ ಶಾರ್ಟ್ ಲಿಸ್ಟ್ ಆಗಿದ್ದರೆ ನೀವು ಅವ್ರ ಕಡೆಯಿಂದ ಮೇಲ್ ಬರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಡೇಟಾ ಎಂಟ್ರಿ ಆಪರೇಟರ್ ಅನ್ನೋದು ಪ್ರೊಫೈಲ್ಗೆ ತಗೋತಾ ಇದ್ದಾರೆ. ಆ್ಯಂಡ್ ಮೇನ್ ಮುಖ್ಯವಾಗಿದ್ದು ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೋತಾ ಇದ್ದಾರೆ. ಸೊ ಸಪೋಸ್ ನಿಮ್ದು ಕೆಲಸ ಅವ್ರಿಗೆ ಇಷ್ಟ ಆದರೆ ಸೊ ಅವ್ರು ಇದನ್ನು ಕಂಟಿನ್ಯೂ ಕೂಡ ಮಾಡ್ತಾರೆ. ಆ್ಯಂಡ್ ಇದು ಮೇನ್ ಕರ್ನಾಟಕ ಬ್ಯಾಂಗ್ಳೂರಲ್ಲಿ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದಲ್ಲೂ ಕೂಡ ಮೇನ್ ಇಲ್ಲಿ ಜಾಬ್ ಬಗ್ಗೆ ನಾನು ಹೇಳೋದಾದರೆ ಮೇನ್ ನೋಡಿ ಜಾಬ್ ಹೇಗಿದೆ ಏನಿದೆ ಅಂತ ಹೇಳಿ. ಸರ್ಚ್ ಫಾರ್ ಸೀನಿಯರ್ ಎಕ್ಸಿಕ್ಯೂಟಿವ್ ಆನ್ ಲಿಂಕ್ಡ್ಇನ್ ಸೇಲ್ಸ್ ನೇವಿಗೇಟರ್ ಆ್ಯಂಡ್ ಕಾಪಿ ಪೇಸ್ಟ್ ದಿ ಫಾಲೋಯಿಂಗ್ ಡೀಟೇಲ್ಸ್ ಇನ್ ಗೂಗಲ್ ಶೀಟ್ MS Excel. ಲಿಸ್ಟ್ ಆಫ್ ದಿ ಕಂಪನಿ ನೇಮ್ಸ್ ವಿಲ್ ಬಿ ಗಿವನ್. ಸೊ ಇಲ್ಲಿ ಮೇನ್ ಏನು ಮಾಡ್ತೀರಾ ನೀವು ಲಿಂಕ್ಡ್ಇನಲ್ಲಿ ಓಕೆ ನೀವೇನು ಮಾಡ್ತೀರಾ ಸರ್ಚ್ ಮಾಡ್ತೀರಾ ಸೇಲ್ಸ್ ನೇವಿಗೇಟರ್ ಅಥವಾ ಸೀನಿಯರ್ ಎಕ್ಸಿಕ್ಯೂಟಿವ್ ರಿಲೇಟೆಡ್. ಓಕೆ, ಸೊ ಏನು ಮಾಡ್ತೀರಾ ಸೀನಿಯರ್ ಎಕ್ಸಿಕ್ಯೂಟಿವ್ನ ನೀವೇನು ಮಾಡ್ತೀರಾ ಲಿಂಕ್ಡ್ಇನಲ್ಲಿ ಸೇಲ್ಸ್ ನೇವಿಗೇಟರ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕು ಕೆಲವೊಂದು ಪ್ರೊಫೈಲ್ಗಳನ್ನ. ನಂತರ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಒಂದು ಶೀಟ್ ಮಾಡಿ ಒಂದು ಎಂಟ್ರಿ ಮಾಡ್ತೀರಾ. ಗೂಗಲ್ ಶೀಟು ಅಥವಾ MS Excel ಅಲ್ಲಿ ನೀವೇನು ಮಾಡ್ತೀರಾ ಎಂಟ್ರೀಸ್ಗಳನ್ನ ಮಾಡ್ತೀರಾ. ಸೊ ಇಲ್ಲಿ ಮೇನ್ ಅಂತಂದರೆ ಏನೇನು ಎಂಟ್ರಿ ಮಾಡ್ತೀರಾ, ಅದರಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು ಆ್ಯಂಡ್ ಡೆಸಿಗ್ನೇಷನು ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಕೂಡ ನೀವು URL ಕಾಪಿ ಮಾಡಿ ಅಲ್ಲಿ ಹಾಕಬೇಕಾಗುತ್ತೆ ಶೀಟಲ್ಲಿ. ಆ್ಯಂಡ್ ಇದೊಂದು ಕೂಡ ಇಮೇಲ್ ಅಡ್ರೆಸ್ಸು. ಓಕೆ, ಕೆಳಗಡೆ ನೋಡ್ತಾ ಇರೋದು ಇಮೇಲ್ ಅಡ್ರೆಸ್ಸು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳು ಏನೇನಿದೆ ಸೊ ಅದನ್ನು ನೀವು ತೊಗೋಬೇಕಾಗುತ್ತೆ. ಮತ್ತು ಮೊಬೈಲ್ ನಂಬರ್ ತೊಗೋಬೇಕಾಗುತ್ತೆ. ಓಕೆ, ಇವುಗಳನ್ನೆಲ್ಲ ತೊಗೊಂಡು ಒಂದು ಶೀಟ್ ಒಂದು ಡೀಟೇಲ್ಸ್ಗಳನ್ನ ನೀವು ಎಂಟ್ರಿ ಮಾಡ್ತಾ ಹೋಗ್ತೀರಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀರಿ. ಮೇನ್ ಅಂದರೆ ಲಿಂಕ್ಡ್ಇನಲ್ಲಿ ನೀವೇನು ಮಾಡ್ತೀರಾ ಕೆಲಸ ಮಾಡ್ತೀರಾ. ಎನಿ ಅದರ್ ಡೀಟೇಲ್ಸ್ ಏನಾದರೂ ಅವ್ರು ಹೇಳಿದರೆ ನಿಮಗೆ ನಿಮ್ಮ ಸೀನಿಯರ್ಸು ಸೊ ಅದನ್ನು ಏನು ಮಾಡ್ತೀರಾ ಕಾಪಿ ಪೇಸ್ಟ್ ಮಾಡ್ತೀರಾ. ಓಕೆ, ಸೊ ಇದು ಆದಮೇಲೆ ನಂತರ 250 ಕಾಂಟ್ಯಾಕ್ಟ್ಸ್ಗಳನ್ನ ನೀವೇನು ಮಾಡ್ತೀರಾ ಡೈಲಿ ನೀವೇನು ಮಾಡ್ತೀರಾ ಎಂಟ್ರಿ ಮಾಡ್ತಾ ಹೋಗ್ತೀರಾ. ಸೊ ಅದನ್ನೇನು ಮಾಡ್ತೀರಾ ನೀವು ನಿಮ್ಮ ಸೀನಿಯರ್ಗೆ ಹ್ಯಾಂಡ್ ಓವರ್ ಮಾಡ್ತೀರಾ. ಈ ರೀತಿ ಕೆಲಸ ಇರುತ್ತೆ. ಸಮ್ಟೈಮ್ಸ್ ಇಲ್ಲಿ ನೋಡಿ ಮತ್ತೊಂದು ಇನ್ವೆಸ್ಟಿಗೇಟ್ ಡೇಟಾ ಫಾರ್ ಮೇನ್ ಅಂತಂದ್ರೆ ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ಇನ್ಕಂಪ್ಲೀಟ್ ಏನಾದರೂ ರೆಕಾರ್ಡ್ಸ್ಗಳಿದ್ದರೆ ಅಂದರೆ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ಹೆಸರು ಮಿಸ್ ಆಗಿದ್ರೆ, ಲಾಸ್ಟ್ ನೇಮ್ ಏನಾದರೂ ಮಿಸ್ ಆಗಿದ್ದರೆ ಸೊ ನೀವೇನು ಮಾಡ್ತೀರಾ ಅದನ್ನ ಮತ್ತೆ ನೀವೇನು ಮಾಡ್ತೀರಾ ಒಂದು ಸಾರಿ ಚೆಕ್ ಮಾಡಿಕೊಂಡು ರೆಕಾರ್ಡ್ಸ್ಗಳನ್ನ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅಥವಾ ಪ್ರಾಪರ್ ರಿಪೋರ್ಟ್ ಇಲ್ಲ ಅಂತಂದರೆ ಸೊ ನೀವು ಅದನ್ನು ಮತ್ತೆ ಒಂದು ಸಾರಿ ರೀಕರೆಕ್ಟ್ ಮಾಡಿಬಿಟ್ಟು ಕರೆಕ್ಟ್ ಮಾಡಿ ನಂತರ ನೀವು ನಿಮ್ಮ ಸೀನಿಯರ್ಗೆ ಕೊಡ್ತೀರಾ. ಓಕೆ, ಕೀಪ್ ಇನ್ಫಾರ್ಮೇಷನ್ ಸ್ಟ್ರಿಕ್ಟ್ಲಿ ಕಾನ್ಫಿಡೆನ್ಷಿಯಲ್. ಏನು ಕೆಲಸ ಮಾಡ್ತಾಯಿದ್ರಿ ಅದನ್ನು ಒಂದು ಸೀಕ್ರೆಟ್ ಆಗಿತ್ತು ಒಂದು ಸ್ಟ್ರಿಕ್ಟ್ಲಿ ಯಾರಿಗೆ ಶೇರ್ ಮಾಡದಿರ್ತಾರೆ ನೀವು ಕೆಲಸವನ್ನು ಮಾಡಬೇಕಾಗುತ್ತೆ. ಕೋಆರ್ಡಿನೇಟ್ ವಿತ್ ದ ಇಂಟರ್ನಲ್ ಮತ್ತು ಸ್ಟೇಟ್ ಹೋಲ್ಡರ್ ಟು ಗ್ಯಾದರ್ ರಿಕ್ವೈರ್ಮೆಂಟ್ ಆ್ಯಂಡ್ ಫಿನಿಶ್ ದಿ ಟಾಸ್ಕ್ ಏನು ಕೊಟ್ಟಿರ್ತಾರೆ ಅದನ್ನು ಕಂಪ್ಲೀಟ್ ಮಾಡ್ತೀರಿ. ನಿಮಗೆ 2 ದಿನ ಟೈಮ್ ಕೊಟ್ಟಿದ್ದಾರೆ ಅಂದರೆ 2 ದಿನದ ಒಳಗಡೆ ನೀವು ನಿಮ್ಮ ಟಾಸ್ಕ್ನ ಕಂಪ್ಲೀಟ್ ಮಾಡಿಕೊಡ್ತೀರಾ. ಅಥವಾ 4 ದಿನ ಕೊಟ್ಟಿದ್ದರೆ 4 ದಿನದ ಒಳಗಡೆ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಆ್ಯಂಡ್ ಸೆಂಡ್ ಡೈಲಿ ರಿಪೋರ್ಟ್ಗಳನ್ನ ನೀವು ಅಲ್ಲಿ ಏನು ಮಾಡ್ತೀರಿ ನಿಮ್ಮ ಮ್ಯಾನೇಜರ್ಗೆ ಕಳಿಸ್ಬೇಕಾಗುತ್ತೆ. ಡೈಲಿ ಟು ಡೈಲಿ ಅಂದರೆ ಮಾತ್ರ ನಿಮಗೆ ತಿಂಗಳ ಸಂಬಳ ಸಿಗುತ್ತೆ. ಸೊ ಹೀಗಾಗಿ 2-3 ದಿನ ಮಾಡಿದ್ವಿ ಬಟ್ 4ನೇ ದಿನ ಮಾಡೋಕ್ಕಾಗಿಲ್ಲ ಅಂತಂದರೆ ಸೊ ಸ್ವಲ್ಪ ಟಫ್ ಆಗುತ್ತೆ. ಹಾಗಿದ್ರೆ ಅಪ್ಲೈ ಮಾಡಿಬಿಡಿ. ಸಪೋಸ್ ನಾವು ಮಾಡೋಕ್ಕಾಗುತ್ತೆ, ನಮಗೆ ಕೆಲಸ ರಿಕ್ವೈರ್ಮೆಂಟ್ ಇದೆ ಅಂದರೆ ಸೊ ಈ ಜಾಬಿಗೆ ಅಪ್ಲೈ ಮಾಡಿ. ಓಕೆ, ಟೇಕ್ ಅ ರೆಗ್ಯುಲರ್ ಓಕೆ ಡೇಟಾ ಬೇಕಪ್ ಕೂಡ ತೊಗೋಬೇಕಾಗುತ್ತೆ. ಆ್ಯಂಡ್ ಡೈಲಿ ಟು ಡೈಲಿ ನೀವೇನು ಮಾಡ್ತೀರಾ 250 ಓಕೆ 250 ನೀವೇನು ಮಾಡ್ತೀರಾ ಡೈಲಿ ಟು ಡೈಲಿ ನೀವೇನು ಮಾಡ್ತೀರಾ ಕಾಂಟ್ಯಾಕ್ಟ್ಸ್ಗಳನ್ನ ಗೂಗಲ್ ಶೀಟ್ ಅಥವಾ MS Excel ಅಲ್ಲಿ ಎಂಟ್ರಿ ಮಾಡಿ ನೀವೇನು ಮಾಡ್ತೀರಾ ನಿಮ್ಮ ಸೀನಿಯರ್ಸ್ಗೆ ಕೊಡ್ತೀರಾ. ಸೊ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಸ್ಕಿಲ್ಸ್ ಬಗ್ಗೆ ನಾವಿಲ್ಲಿ ನೋಡೋಣ. ಪ್ರೊವಿನ್ ಡೇಟಾ ಎಂಟ್ರಿ ವರ್ಕ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಅ ಡೇಟಾ ಎಂಟ್ರಿ ಪ್ರೊಫೆಷನಲ್ ಅಂತ ಹೇಳಿದ್ದಾರೆ. ಸೊ ಇದಲ್ಲೂ ಕೂಡ ಮೇನ್ ಅಂದರೆ ಎಕ್ಸ್ಪೀರಿಯನ್ಸ್ ವಿತ್ ಗೂಗಲ್ ಶೀಟು MS Excel ಮೇನ್ ಅಂತಂದರೆ ನಿಮಗೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. ಆ್ಯಂಡ್ ಬೇಸಿಕ್ ಲಿಂಕ್ಡ್ಇನ್ ನಾಲೆಜ್ ಈಸ್ ಅ ಮಸ್ಟ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಲಿಂಕ್ಡ್ಇನ್ ನಾಲೆಜ್ ಅಂದರೆ ಲಿಂಕ್ಡ್ಇನಲ್ಲಿ ಸರ್ಚ್ ಹೇಗೆ ಮಾಡ್ತಾರೆ ಮತ್ತು ಹೇಗೆ ಫಿಲ್ಟರ್ ಹಾಕ್ತಾರೆ ಮತ್ತು ಯಾವ ರೀತಿ ನಾವಿಲ್ಲಿ ಒಂದು ಪ್ರತಿಯೊಂದು ಅಂದರೆ ಇವಾಗ ಲೈಕ್ ಫೇಸ್ಬುಕ್ಕು ಅಥವಾ ನಾವು ಬೇರೆ ಯಾವುದಾದ್ರೂ ಒಂದು ಇದನ್ನು ಏನು ಡ್ಯಾಶ್ಬೋರ್ಡ್ಗಳನ್ನ ನಾವು ಸರ್ಚ್ ಮಾಡ್ತೀವಿ ಅದೇ ರೀತಿಯೇ ನಿಮಗೆ ಲಿಂಕ್ಡ್ಇನ್ ಯೂಸ್ ಮಾಡೋಕ್ಕೆ ಬರ್ತಿರ್ಬೇಕಂತ ಅಷ್ಟೇ ಅವ್ರು ಹೇಳ್ತಾ ಇರೋದು. ನಾರ್ಮಲಿ ಫಿಲ್ಟರ್ಸ್ ಹಾಕೋದು ಸರ್ಚ್ ಮಾಡೋದೆಲ್ಲ ನಿಮಗೆ ಬರ್ತಿರಬೇಕು. ಫ್ಯಾಮಿಲಿಯರ್ ವಿತ್ ಫಾಲೋವಿಂಗ್ ಗೂಗಲ್ ಶೀಟ್ MS Excel ಸ್ಕಿಲ್ಸ್ ಅಂತ ಹೇಳಿದ್ದಾರೆ. ಲೈಕ್ ಇಲ್ಲಿ ಡೂಪ್ಲಿಕೇಟ್ಸ್ ಏನಾದರೂ ಇದ್ದರೆ ರಿಮೂವ್ ಮಾಡೋದಕ್ಕೆ ನಿಮಗೆ ಗೊತ್ತಿರಬೇಕು. ಸಮ್ಟೈಮ್ಸ್ ಫಿಲ್ಟರೆಲ್ಲ ಹಾಕಿ ಡೂಪ್ಲಿಕೇಟ್ಸ್ ಇರೋದನ್ನು ಡಿಲೀಟ್ ಮಾಡ್ತೀವಿ. ಆ್ಯಂಡ್ ಅದರಲ್ಲೂ ಕೂಡ ಮೇನದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡೋದು ಗೊತ್ತಿರಬೇಕು.
ಪೈವೋಟ್ ಟೇಬಲ್ಸ್ ಗೊತ್ತಿರಬೇಕು, ಬೇಸಿಕ್ ಫಾರ್ಮುಲಾಸ್ ನಿಮಗೆ ಲೈಕ್ ಲುಕ್ಅಪ್ ಆಯಿತು, ಮತ್ತು ಕೌಂಟ್ ಆಯಿತು, ಸಮ್ ಆಯಿತು, ಇದೆಲ್ಲ ನಿಮಗೆ ಬರ್ತಿರಬೇಕು. ನಿಮಗೆ ನಾರ್ಮಲಿ ಇವಾಗ MS Excel ಮತ್ತು ಗೂಗಲ್ ಶೀಟ್ ಎಲ್ಲ ಆಲ್ರೆಡಿ ಎಲ್ಲಾದರೂ ವರ್ಕ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಹೊಸಬರಿದ್ದರೆ ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊಳ್ಳಿ ಏನಿದೆ, ಯಾವ ರೀತಿ ಮಾಡ್ತಾರೆ ಇದನ್ನೆಲ್ಲ ಅಂತ ಹೇಳಿ. ಇಲ್ಲೇನು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ 1 to 6. ಸೊ ಇದನ್ನ ಒಂದು ಸಾರಿ ನೀವು ರಿಸರ್ಚ್ ಮಾಡಿ ಹೊಸಬರಿದ್ದರೆ. ಓಕೆ, ಅಪ್ಲೈ ಮಾಡಿದ್ಮೇಲೆ ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ತೊಗೊಳ್ಳಿ. ಆ್ಯಂಡ್ ಡೇಟಾ ವ್ಯಾಲಿಡೇಷನ್ ಮಾಡಬೇಕಾಗುತ್ತೆ, ಮತ್ತು ಡೇಟಾ ಫಾರ್ಮ್ಸ್ ಲೈಕ್ ಆ್ಯಡ್ ಆಯಿತು, ಎಡಿಟ್ ಆಯಿತು, ಫೈಂಡ್ ಆಯಿತು, ರಿಪ್ಲೇಸ್ ಆಯಿತು, ಆ್ಯಂಡ್ ಡಿಲೀಟ್ ರಾಸ್ ಆ್ಯಂಡ್ ಕಾಲಮ್ಸ್ ಅಂತ ಹೇಳಿದ್ದಾರೆ. ಸಮ್ಟೈಮ್ಸ್ ಕೆಲವೊಂದು ರಾಸ್ಗಳನ್ನ ಅಂದರೆ ಕಾಲಮ್ಸ್ಗಳಿರುತ್ತೆ, ಅವುಗಳು ಕೆಲವೊಂದು ಡಿಲೀಟ್ ಮಾಡೋದಿರುತ್ತೆ, ಕೆಲವೊಂದು ಏನು ಇದನ್ನು ಏನಾದರೂ ಒಂದು ಎಡಿಟ್ ಕೂಡ ಮಾಡೋದಿರುತ್ತೆ, ಆ ರೀತಿ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನಿಮಗೆ ಮಾಡೋದಕ್ಕೆ ಗೊತ್ತಿರಬೇಕು. ಫಾಸ್ಟ್ ಟೈಪಿಂಗ್ ಆ್ಯಂಡ್ ಡೇಟಾ ಎಂಟ್ರಿ, ಸ್ಪೀಡ್ ವಿತ್ ಅಕ್ಯುರೇಸಿ ಅಂತ ಹೇಳಿದ್ದಾರೆ. ಟೈಪಿಂಗ್ ಸ್ಪೀಡ್ ತುಂಬ ಚೆನ್ನಾಗಿರಬೇಕು, ಯಾಕಂದರೆ ಡೈಲಿ ಟು ಡೈಲಿ 250 ನೀವು ಎಲ್ಲಿ ಎಂಟ್ರಿ ಮಾಡ್ತಾ ಇರ್ತೀರಾ. ಸೊ ನಿಮಗೆ ಟೈಪಿಂಗ್ ಸ್ಪೀಡ್ ತುಂಬ ಚೆನ್ನಾಗಿರಬೇಕು. ಇಲ್ಲಾಂದರೆ ಟೈಪಿಂಗ್ ಸ್ಪೀಡ್ ಸ್ಟಾರ್ಟ್ ಆಗೋದು ಚೆನ್ನಾಗಿ ಮಾಡುವಂಥ ಟೂಲ್ಸ್ಗಳಿರುತ್ತೆ, ಗೂಗಲಲ್ಲಿ ಫ್ರೀನೂ ಇರುತ್ತೆ. ಸೊ ಅದನ್ನು ಬೇಕಂದರೆ ನೀವು ಯೂಸ್ ಮಾಡ್ಕೊಂಡು ನೀವು ಟೈಪಿಂಗ್ ಸ್ಪೀಡ್ನ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಆ್ಯಂಡ್ ಗುಡ್ ನಾಲೆಜ್ ಇರಬೇಕು ಅಂತ ಹೇಳಿದ್ದಾರೆ, ಲೈಕ್ ಸ್ಪೆಲ್ಲಿಂಗ್ಸ್ ಆಯಿತು, ಗ್ರಾಮರ್ ಮಿಸ್ಟೇಕ್ಸ್ ಆಗದೆ ಇರೋ ಥರ ನೀವು ಕೆಲಸ ಮಾಡಬೇಕಂತ ಹೇಳಿದ್ದಾರೆ. ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ಸ್, ಏನು ಕೊಟ್ಟಿರ್ತಾರೆ ಕೆಲಸನ ನೀವಲ್ಲಿ ಕೇರ್ಫುಲಿ ನೋಡಿಕೊಂಡು ಮಾಡಬೇಕು. ಕಾನ್ಫಿಡೆನ್ಷಿಯಲಿ ಇರಬೇಕು, ಆ್ಯಂಡ್ ಅದರಲ್ಲೂ ಕೂಡ ಆರ್ಗನೈಸೇಷನ್ ಸ್ಕಿಲ್ ವಿತ್ ಆನ್ ಅಬಿಲಿಟಿ ಟು ಸ್ಟೇ ಫೋಕಸ್ ಆನ್ ಅಸೈನ್ ಟಾಸ್ಕ್ ಅಂತ ಹೇಳಿದ್ದಾರೆ. ಸೊ ಮೇನ್ ಅಂತಂದರೆ ನಾನು ಸಿಂಪ್ಲಿ ಹೇಳಬೇಕಂದ್ರೆ ನಿಮ್ಗೆ ಏನೇನು ಗೊತ್ತಾಯ್ತು ಇವಾಗ. ಒಂದೇದು ನಿಮಗೆ ಲಿಂಕ್ಡ್ಇನಲ್ಲಿ ನೀವೇನು ಮಾಡ್ತೀರಾ, ಸೀನಿಯರ್ ಎಕ್ಸಿಕ್ಯೂಟಿವ್ ಪ್ರೊಫೈಲ್ಗಳಿಗೆ ನೀವೇನು ಮಾಡ್ತೀರಾ, ಡೈಲಿ ಟು ಡೈಲಿ ರಿಸರ್ಚ್ ಮಾಡಿ ಲಿಂಕ್ಡ್ಇನಲ್ಲಿ ಕಾಪಿ ಪೇಸ್ಟ್ ಮಾಡ್ತೀರಾ ಒಂದು ಗೂಗಲ್ ಶೀಟ್ ಅಥವಾ MS Excel ಅಲ್ಲಿ ಡೈಲಿ ಟು ಡೈಲಿ 250. ಓಕೆ, ಆ್ಯಂಡ್ ಅದಾದ ನಂತರ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಲಿಂಕ್ಡ್ಇನ್ನೇ ಯೂಸ್ ಮಾಡೋದಕ್ಕೆ ಬರ್ತಿರಬೇಕು, ಆ್ಯಂಡ್ ಪ್ಲಸ್ ಇಲ್ಲಿ ಗೂಗಲ್ ಶೀಟ್ ಮತ್ತು MS Excel ಯೂಸ್ ಮಾಡೋಕ್ಕೆ ಬರ್ತಿರಬೇಕು, ಆ್ಯಂಡ್ ಪ್ಲಸ್ ಇಲ್ಲಿ ಇದರಲ್ಲೂ ಕೂಡ ಟೈಪಿಂಗ್ ಸ್ಪೀಡ್ ತುಂಬ ಚೆನ್ನಾಗಿರಬೇಕು ಮೇನ್ ಮುಖ್ಯವಾಗಿ. ಮತ್ತು ಇಲ್ಲಿ ಯಾವುದೇ ರೀತಿ ಪರ್ಟಿಕ್ಯುಲರ್ ಅವ್ರು ನಿಮಗೆ ಇದನ್ನು ಕೊಟ್ಟಿಲ್ಲ, ಇದೇ ಓದಿರಬೇಕು ಅದೇ ಓದಿರ್ಬೇಕಂತ ಏನು ಹೇಳಿಲ್ಲ. ಸೊ ನಿಮಗೆ ಡೇಟಾ ಎಂಟ್ರಿ ಬರುತ್ತೆ, ಟೈಪಿಂಗ್ ಚೆನ್ನಾಗಿ ಬರುತ್ತೆ. ಸೊ ನಾವು ವರ್ಕ್ ಮಾಡ್ತೀವಿ, ನಮ್ಮ ರಿಕ್ವೈರ್ಮೆಂಟ್ ಇದೆ, ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಾವು ಮಾಡ್ತೀವಿ ಅಂತಂದರೆ ಮನೆಯಿಂದ ನೀವು ಕೆಲಸವನ್ನು ಕೊಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಇದು ಕಂಪ್ಲೀಟ್ಲಿ ರಿಮೋಟ್ ಜಾಬು, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋತಾ ಇದ್ದಾರೆ. ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ರಿಮೋಟ್ ಅಂತ, ನೀವು ನೋಡ್ಬೋದು. ಸೊ ಇದು ಕರ್ನಾಟಕ ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ನಾನು ಥಂಬ್ನೇಲಲ್ಲಿ ಕಾಪಿ ಪೇಸ್ಟ್ ಅಂತೂ ಕೂಡ ಹಾಕಿರ್ತೀನಿ. ಓಕೆ, ಸೊ ಹೀಗಾಗಿ ಕನ್ಫ್ಯೂಸ್ ಆಗಬೇಡಿ. ಓಪನ್ ಮಾಡಿದಾಗ ಡೇಟಾ ಎಂಟ್ರಿ ಕಾಪಿ ಪೇಸ್ಟ್ ಅಂತೂ ಕೂಡ ಇಲ್ಲಿ ಕಾಪಿ ಪೇಸ್ಟ್ ಮಾಡೋದಿರುತ್ತೆ ಡೈಲಿ ಟು ಡೈಲಿ 250. ಓಕೆ, ಸೊ ಇದೇ ಇರುವಂಥದ್ದು. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಇರುತ್ತೆ ಪಕ್ಕದಲ್ಲೇ. ಸೊ ಇಲ್ಲಿ ಒಂದು ರಿಸ್ಯೂಮ್ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ರಿಸ್ಯೂಮ್ ಹೇಗಿರಬೇಕಂತ ನಾನು ನಿಮಗೆ ತಿಳಿಸ್ತೀನಿ. ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ ಹಾಕಬೇಕು, ಹೆಡ್ಲೈನು, ಮತ್ತು ಅದರಲ್ಲೂ ಕೂಡ ಫೋನ್ ನಂಬರ್ ಹಾಕಬೇಕು. ಫೋನ್ ನಂಬರ್ ಮೇ ಬಿ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಮತ್ತು ಅಡ್ರೆಸ್ ಕೊಡಬೇಕು. ಆ್ಯಂಡ್ ಇಲ್ಲಿ ಎಜುಕೇಷನ್ ನಿಮ್ದು ಏನಾಗಿದೆ ಅದನ್ನು ಹಾಕಿ, ಏನು ತೊಂದರೆ ಇಲ್ಲ. ಎಕ್ಸ್ಪೀರಿಯನ್ಸು ಮತ್ತು ಸಮ್ಮರಿ ಅಂತಂದರೆ ಲೈಕ್ ಏನಾದರೂ ಇದ್ದರೆ, ಬಟ್ ಆದರೆ ಯಾವುದೇ ರೀತಿ ಪರ್ಸನಲ್ ಪ್ರಾಬ್ಲಮ್ಸ್ಗಳನ್ನ ಡಿಸ್ಕಸ್ ಮಾಡಿ ಪ್ರೊಫೆಷ್ನಲ್ ಸಮ್ಮರಿ ಬರೆಯೋದಿದ್ರೆ ಬರೀರಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಓಕೆ, ಸೊ ಆ್ಯಂಡ್ ರಿಸ್ಯೂಮಲ್ಲೇ ಅಪ್ಲೋಡ್ ಮಾಡಬೇಕಾಗುತ್ತೆ. ರಿಸ್ಯೂಮ್ ಸೈಜು 1 MB 2 MBಗಿಂತ ಜಾಸ್ತಿ ಇರಬಾರ್ದು. ಓಕೆ, ಕವರ್ ಲೆಟರ್ ಬರೀಬೇಕಾಗುತ್ತೆ. ಕವರ್ ಲೆಟರ್ ಏನು ಬರೀಬೇಕಂತ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ. ಸೊ ಅದನ್ನು ನೋಡಿಕೊಂಡು ಕವರ್ ಲೆಟ್ರನ್ನ ಬರೀರಿ. ಕವರ್ ಲೆಟ್ರು ಇಲ್ಲಿ ಏನು ಬರೀತಾರೆ ಮೇನ್ ಮುಖ್ಯವಾಗಿ ಅಂದರೆ ಈ ಜಾಬ್ ಪ್ರೊಫೈಲು ನನಗೆ ಹೇಗೆ ಸೂಟ್ ಆಗುತ್ತೆ, ಸೊ ಈ ಜಾಬು ನನಗೆ ಯಾಕೆ ಬೇಕು, ಸೊ ಅನ್ನೋದನ್ನು ಸ್ವಲ್ಪ ಸಮ್ಮರಿಯಾಗಿ ಬರೀಬೇಕಾಗುತ್ತೆ, ಸಾರಾಂಶವನ್ನು. ಸೊ ಅದನ್ನು ಹೇಗೆ ಬರೀತಾರೆ ಈ ಪ್ರೊಫೈಲ್ಗೆ ಅನ್ನೋದನ್ನ ನಾನು ನಿಮಗೆ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ನೀವು ಡೀಟೇಲ್ಸ್ಗಳನ್ನು ತೊಗೋಬೋದು, ಮತ್ತು ರಿಸ್ಯೂಮ್ ಕೂಡ ನಾನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ನಿಮ್ಮದು ಅಲ್ಲಿ ರಿಸ್ಯೂಮಲ್ಲಿ ಕೂಡ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ, ನಿಮ್ಮ ಹೆಸರು, ನಿಮ್ಮದು ಕ್ವಾಲಿಫಿಕೇಷನ್ ಎಲ್ಲ. ಸೊ ಇದರಿಂದ ಸ್ವಲ್ಪ ನಿಮಗೆ ಹೆಲ್ಪ್ ಆಗುತ್ತೆ ಅಪ್ಲೈ ಮಾಡುವಾಗ. ಯಾಕಂದರೆ ಅಪ್ಡೇಟ್ ರಿಸ್ಯೂಮ್ನ ಇಲ್ಲಿ ನಾವು ಅಪ್ಲೋಡ್ ಮಾಡಬೇಕಂತ ಇರುತ್ತೆ ಕಂಪನಿ ಕಡೆಯಿಂದ. ಸೊ ಅಂಥವ್ರ ರಿಸ್ಯೂಮ್ನ ಮಾತ್ರ ಇವರು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಈ ವಿಡಿಯೋ ನೋಡಿದ ಮೇಲೆ ಸುಮಾರು ಕಾಂಪಿಟೇಷನ್ ಕೂಡ ಇರುತ್ತೆ, ಸುಮಾರು ಜನ ನೋಡ್ತಾ ಇರ್ತಾರೆ, ಅಪ್ಲೈ ಕೂಡ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ಯಾರು ಇಂಟ್ರೆಸ್ಟ್ ಇದೆಯೋ ಸಂಜೆ ಒಳಗಡೆ ಇದಕ್ಕೆ ಅಪ್ಲೈನ ಮಾಡಿ. ಡೇಟಾ ಎಂಟ್ರಿಯಲ್ಲಿ ಮೇನ್ ಅಂತಲೇ ನಾನು ಹೇಳಿದ್ದು ನಿಮಗೆ ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದೆ. ರಿಸ್ಯೂಮ್ ಫಾರ್ಮ್ಯಾಟ್ ಹೇಗಿರಬೇಕು ಮತ್ತು ಅಪ್ಡೇಟ್ ರಿಸ್ಯೂಮ್ ಹೇಗೆ ಮಾಡಬೇಕು ಅನ್ನೋದು ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಇದ್ರ ಬಗ್ಗೆ ಕೂಡ ನಾನು ಪ್ರತಿ ವಿಡಿಯೋದಲ್ಲಿ ಪ್ರತಿಯೊಂದು ಜಾಬ್ ಪ್ರೊಫೈಲ್ ಏನು ಹೇಳ್ತೀನಿ ಅದಕ್ಕೆ ಅಕಾರ್ಡಿಂಗ್ ನಿಮಗೆ ಹೇಳಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೇಟಾ ಎಂಟ್ರಿ ಆಪರೇಟರ್ ರಿಸ್ಯೂಮ್ ಅಂತ ಹೇಳಿ. ಸೊ ಇದು ನೀವು ಎಡಿಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಡೀಟೇಲ್ಸ್ನ ನಾನು ನಿಮಗೆ ಒಂದು ಗ್ರೂಪಲ್ಲಿ ಕೊಟ್ಟಿರ್ತೀನಿ ಕೆಳಗಡೆ ಟೆಲಿಗ್ರಾಮ್ ಚಾನಲಲ್ಲಿ. ಯುವರ್ ನೇಮ್, ನಿಮ್ಮ ಹೆಸರು, ಫೋನ್ ನಂಬರು, ಇಮೇಲ್ ಅಡ್ರೆಸ್ ಮತ್ತಲಬ್ ಸಿಟಿ ಸ್ಟೇಟ್ ಹಾಕಬೇಕು, ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಹಾಕಿ, ಇಲ್ಲಾಂತಂದರೆ ಈ ಆಪ್ಷನ್ನ ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಯಾವ ರೀತಿ ಡೀಟೇಲ್ಸ್ಗಳು ಕೊಟ್ಟಿದ್ದೀನಿ, ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಹೈಲಿ ಆರ್ಗನೈಸ್ಡ್ ಡೇಟಾ ಎಂಟ್ರಿ ಆಪರೇಟರ್ ವಿತ್ ಸ್ಟ್ರಾಂಗ್ ಟೈಪಿಂಗ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ, ಸೀಕಿಂಗ್ ಅ ಪೊಸಿಷನ್ ವೆರೆವರ್ ಐ ಕ್ಯಾನ್ ಎಫೆಕ್ಟಿವ್ಲಿ ಮ್ಯಾನೇಜ್ ಡಾಟಾ, ಮೇಂಟೈನ್ ರೆಕಾರ್ಡ್ಸ್ ಆ್ಯಂಡ್ ಸಪೋರ್ಟ್ ಆರ್ಗನೈಸೇಷನಲ್ ಆಪರೇಷನ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಕೀ ಸ್ಕಿಲ್ಸ್ಗಳನ್ನ ಹಾಕಿದ್ದೀನಿ, ಇದನ್ನು ಖಂಡಿತವಾಗ್ಲೂ ಹಾಕಿ, ಯಾಕಂದರೆ ರಿಸ್ಯೂಮ್ಸ್ಗಳನ್ನ ಫಿಲ್ಟರ್ ಕೂಡ ಹಾಕ್ತಾರೆ ಕಂಪನಿಯವರು. ಸೊ ಇವೆಲ್ಲ ಕೀವರ್ಡ್ಸ್ಗಳಲ್ಲಿ ಬೇಕಾಗುತ್ತೆ. ಸೊ ಇದನ್ನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಫಾಸ್ಟ್ ಆ್ಯಂಡ್ ಅಕ್ಯುರೇಟ್ ಟೈಪಿಂಗು ಸ್ಪೀಡು 40 to 60 WPM ಅಂತ ಹೇಳಿ. MS ವರ್ಡು, MS Excel, MS ಆಫೀಸು, ಡಾಟಾ ಎಂಟ್ರಿ ಆ್ಯಂಡ್ ಡೇಟಾ ವೆರಿಫಿಕೇಷನು, ರೆಕಾರ್ಡ್ ಕೀಪಿಂಗ್ ಆ್ಯಂಡ್ ಫೈಲ್ ಮ್ಯಾನೇಜ್ಮೆಂಟ್, ಇಂಟರ್ನೆಟ್ ಆ್ಯಂಡ್ ಇಮೇಲ್ ಹ್ಯಾಂಡಲಿಂಗ್,
ಅಟೆನ್ಷನ್ ಟು ಡಿಟೇಲ್, ಟೈಮ್ ಮ್ಯಾನೇಜ್ಮೆಂಟ್, ಬೇಸಿಕ್ ಕಂಪ್ಯೂಟರ್ಸ್ ನಾಲೆಜ್ ಅಂತ ಹಾಕಿದ್ದೀನಿ. ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ನೋಡ್ಕೊಂಡು ನೀವು ಹಾಕಿ ಸ್ವಲ್ಪ ಚೇಂಜ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ನಾನು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ಗಳು ಕೊಟ್ಟಿದ್ದೀನಿ. ಡೇಟಾ ಎಂಟ್ರಿ ಆಪರೇಟರ್ ಕಂಪನಿ ನೇಮ್ ಏನಾದರೂ ಇದ್ದರೆ ಹಾಕಿ, ಫ್ರೆಷರ್ ಇದ್ದರೆ ಫ್ರೆಷರ್ ಕೂಡ ನೀವು ಫ್ರೆಷರ್ ಅಂತ ಬರೀರಿ. ಓಕೆ. ಆ್ಯಂಡ್ ಡ್ಯೂರೇಷನ್ ಬಗ್ಗೆ ಹೇಳಿದ್ದೀನಿ. ಮತ್ತು ಇಲ್ಲಿ ನಿಮಗೆ ಸ್ವಲ್ಪ ಡೇಟಾ ಇದನ್ನು ಕೊಟ್ಟಿದ್ದೆ ನಾನು. ಎಂಟರ್ಡ್ ಆ್ಯಂಡ್ ಅಪ್ಡೇಟ್ ಡೇಟಾ ಇನ್ ಕಂಪನಿ ಡಾಟಾಬೇಸ್ ಎಲ್ಲರೂ ವರ್ಕ್ ಮಾಡಿದರೆ ಅದರ್ವೈಸ್ ಫ್ರೆಷರ್ ಅಂತ ಹಾಕಿ. ಮತ್ತು ಮೇನ್ ನಾವಿಲ್ಲಿ MS Excel ಮತ್ತು ಗೂಗಲ್ ಮೂಲಕ ವರ್ಕ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿ. ಫ್ರೆಷರ್ಸ್ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ. ಫ್ರೆಷರ್ಸ್ ಇಲ್ಲಿ ಏನಾದರೂ ನೀವು ಜಾಬ್ ಮಾಡ್ತಾ ಇದ್ದರೆ, ಈಗ ಅಕಸ್ಮಾತ್ ನಿಮಗೆ ಜಾಬನ್ನು ಫ್ರೆಷರ್ ಇದ್ದೀರಿ ಅಂದರೆ, ಸೊ ಇಲ್ಲಿ ನಾನು ಫ್ರೆಷರ್ಗೂ ಕೂಡ ಒಂದು ಸಪ್ರೇಟ್ ಇಲ್ಲಿ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಪ್ರೊಜೆಕ್ಟ್ ಇನ್ವಾಲ್ವಿಂಗ್ ಡೇಟಾ ಹ್ಯಾಂಡ್ಲಿಂಗ್ ಆ್ಯಂಡ್ ಡಾಕ್ಯುಮೆಂಟೇಷನ್, ಇಂಟರ್ನ್ಶಿಪ್, ಟ್ರೈನಿಂಗ್ ಇನ್ ಕಂಪ್ಯೂಟರ್ ಆಪರೇಷನ್ಸ್ ಆರ್ ಡಾಟಾ ಎಂಟ್ರಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ MS Excel ಆ್ಯಂಡ್ ವರ್ಡ್ ಅಂತ. ಓಕೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಹಾಕಿ, ಯಾವ ಯೂನಿವರ್ಸಿಟಿಯಲ್ಲಿ ನೀವು ಓದಿದ್ದೀರಂತ. ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ, ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ. ಆ್ಯಂಡ್ ಪರ್ಸನಲ್ ಡೀಟೇಲ್ಸ್ ಸ್ವಲ್ಪ ಹಾಕಬೇಕು ಮತ್ತು ಡಿಕ್ಲರೇಷನ್ ಕೊಡಬೇಕು. ಇದು ನಿಮ್ಮದು ರಿಸ್ಯೂಮ್ ಆಯಿತು. ಆ್ಯಂಡ್ ಕವರ್ ಲೆಟರ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಹೇಳೋದಾದರೆ, ಕವರ್ ಲೆಟರ್ ನೀವು ನೋಡ್ತಾ ಇರ್ಬೋದು. ಡೇಟಾ ಎಂಟ್ರಿ ಆಪರೇಟರ್ ಬಗ್ಗೆ ಒಂದು ಕವರ್ ಲೆಟರ್ ಬರೆದಿದ್ದೀನಿ. ಸೊ ಇದು ಕವರ್ ಲೆಟರ್. ಓಕೆ. ಸೊ ಕವರ್ ಲೆಟರ್ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನು ನಾನು ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡಿ ಕರೆಕ್ಟಾಗಿ ಇಲ್ಲಿ ಬರೆದಿರುವಂಥದ್ದು. ಸೊ ಇಲ್ಲಿ ಇದನ್ನೇ ನೀವು ಬರೀರಿ. ಜಸ್ಟ್ ನಿಮ್ಮ ಹೆಸರು, ಫೋನ್ ನಂಬರು ಮತ್ತು ಇಮೇಲ್ ಅಡ್ರೆಸ್ನ ಹಾಕಿಬಿಡಿ. ಇಷ್ಟು ಹಾಕಿಬಿಟ್ರೆ ನಿಮ್ಮದೊಂದು ಕವರ್ ಲೆಟರ್ ಕೂಡ ಅಪ್ಡೇಟ್. ಇದೇ ಪ್ರೊಫೈಲ್ಗೋಸ್ಕರ ನಾವು ಹಾಕಿರ್ತೀವಿ ಕವರ್ ಲೆಟರ್ನ. ಸೊ ಇದು ಈ ರೀತಿ ಇರಬೇಕಂತ ಪ್ರೊಫೆಷ್ನಲ್ ಆಗಿ ನಾನಿಲ್ಲಿ ಬರೆದಿರುವಂಥದ್ದು. ಸೊ ಇಲ್ಲಿ ನೀವು ಕ್ಲಿಯರ್ಲಿ ನೋಡ್ಬೋದು. ಐ ಆಮ್ ರೈಟಿಂಗ್ ಟು ಅಪ್ಲೈ ಫಾರ್ ದಿ ಪೊಸಿಷನ್ ಆಫ್ ಡೇಟಾ ಎಂಟ್ರಿ ಆಪರೇಟರ್ at your ಏನಂತಂದರೆ ನೋಡಿ, ಎಸ್ಟೀಮ್ಡ್ ಆರ್ಗನೈಸೇಷನ್. ಐ ಆಮ್ ಅ ಡಿಟೇಲ್ ಓರಿಯೆಂಟೆಡ್ ಆ್ಯಂಡ್ ಹೈಲಿ organized individual with a strong typing skill and a good command of computer applications such as MS Word and MS Excel. ಸೊ ನೀವು ಬೇಕಂದ್ರೆ ಒಂದು ಸಾರಿ ಓದ್ಕೊಳ್ಳಿ, ನಂತರ ಆ್ಯಸ್ ಇಟ್ ಈಸ್ ಇದನ್ನೇ ಬರ್ಬಿಟ್ಟು ನಂತರ ಲಾಸ್ಟಲ್ಲಿ ನಿಮ್ಮ ಹೆಸರನ್ನೆಲ್ಲ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ, ಮೊಬೈಲ್ ನಂಬರ್ ಹಾಕಿ ಮತ್ತು ಇಮೇಲ್ ಅಡ್ರೆಸ್ ಹಾಕಿ. ಓಕೆನಾ. ಸೊ ಇದು ಇವತ್ತಿನ ಒಂದು ಕಂಪ್ಲೀಟ್ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಟ್ರೈ ಮಾಡಿದ್ದೀನಿ ಬೆಸ್ಟ್ ಟು ಬೆಸ್ಟ್ ನಿಮಗೆ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ. ಆ್ಯಂಡ್ ಪ್ಲಸ್ ನಿಮ್ಮದು ರಿಸ್ಯೂಮ್ ಮತ್ತು ಕವರ್ ಲೆಟರ್ ಕೂಡ ಇಲ್ಲಿ ಚೆನ್ನಾಗಿ ಒಂದು ಇದು ಮಾಡಿದ್ದೀವಿ, ಎಡಿಟ್ ಮಾಡಿದ್ದೀವಿ. ಸೊ ಸಪೋಸ್ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ, ನಮ್ಗೆ ನೋಡಿಕೊಂಡು ನಾವು ಮಾಡ್ತೀವಿ ಅಂದರೆ ಸೊ ಇದಕ್ಕೆ ಇವತ್ತೇ ಅಪ್ಲೈ ಮಾಡಿ. ಓಕೆನಾ. ಸೊ ಮತ್ತೇನಾದ್ರು ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನ ಮತ್ತೆ ನಾನು ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ. ಮತ್ತು ಹೊಸಬರು ಇದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಓಕೆ. ಸೊ ನಮಸ್ಕಾರ. ಡೇಟಾ ಎಂಟ್ರಿಯಲ್ಲಿ ಮೇನ್ ಅಂತಲೇ ನಾನು ಹೇಳಿದ್ದೀನಿ ನಿಮಗೆ, ರಿಸ್ಯೂಮ್ ಅಪ್ಲೋಡ್ ಮಾಡಬೇಕಂತ ಹೇಳಿದ್ದೆ. ರಿಸ್ಯೂಮ್ ಫಾರ್ಮ್ಯಾಟ್ ಹೇಗಿರಬೇಕು ಮತ್ತು ಅಪ್ಡೇಟ್ ರಿಸ್ಯೂಮ್ ಹೇಗೆ ಮಾಡಬೇಕು ಅನ್ನೋದು ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸೊ ಹೀಗಾಗಿ ಇದ್ರ ಬಗ್ಗೆ ಕೂಡ ನಾನು ಪ್ರತಿ ವಿಡಿಯೋದಲ್ಲಿ ಪ್ರತಿಯೊಂದು ಜಾಬ್ ಪ್ರೊಫೈಲ್ ಏನು ಹೇಳಿರ್ತೀನಿ ಅದಕ್ಕೆ ಅಕಾರ್ಡಿಂಗ್ ನಿಮಗೆ ಹೇಳಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೇಟಾ ಎಂಟ್ರಿ ಆಪರೇಟರ್ ರಿಸ್ಯೂಮ್ ಅಂತ ಹೇಳಿ. ಸೊ ಇದು ನೀವು ಎಡಿಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಡೀಟೇಲ್ಸ್ನ ನಾನು ನಿಮಗೆ ಒಂದು ಗ್ರೂಪಲ್ಲಿ ಕೊಟ್ಟಿರ್ತೀನಿ ಕೆಳಗೆ ಟೆಲಿಗ್ರಾಮ್ ಚಾನಲಲ್ಲಿ. ಯುವರ್ ನೇಮ್, ನಿಮ್ಮ ಹೆಸರು, ಫೋನ್ ನಂಬರು, ಇಮೇಲ್ ಅಡ್ರೆಸ್ ಮತ್ತಲಬ್ ಸಿಟಿ, ಸ್ಟೇಟ್ ಹಾಕಬೇಕು. ಮತ್ತು ಲಿಂಕ್ಡ್ಇನ್ ಪ್ರೊಫೈಲ್ ಇದ್ದರೆ ಹಾಕಿ, ಇಲ್ಲಾಂತಂದರೆ ಈ ಆಪ್ಷನ್ನ ನೀವು ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಯಾವ ರೀತಿ ಡೀಟೇಲ್ಸ್ಗಳು ಕೊಟ್ಟಿದ್ದೀನಿ, ಡಿಟೇಲ್ ಓರಿಯೆಂಟೆಡ್ ಆ್ಯಂಡ್ ಹೈಲಿ ಆರ್ಗನೈಸ್ಡ್ ಡೇಟಾ ಎಂಟ್ರಿ ಆಪರೇಟರ್ ವಿತ್ ಸ್ಟ್ರಾಂಗ್ ಟೈಪಿಂಗ್ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ, ಸೀಕಿಂಗ್ ಅ ಪೊಸಿಷನ್ ವೆರೆವರ್ ಐ ಕ್ಯಾನ್ ಎಫೆಕ್ಟಿವ್ಲಿ ಮ್ಯಾನೇಜ್ ಡಾಟಾ, ಮೇಂಟೈನ್ ರೆಕಾರ್ಡ್ಸ್ ಆ್ಯಂಡ್ ಸಪೋರ್ಟ್ ಆರ್ಗನೈಸೇಷನಲ್ ಆಪರೇಷನ್ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ಕೀ ಸ್ಕಿಲ್ಸ್ಗಳನ್ನ ಹಾಕಿದ್ದೀನಿ. ಇದನ್ನು ಖಂಡಿತವಾಗ್ಲೂ ಹಾಕಿ, ಯಾಕಂದರೆ ರಿಸ್ಯೂಮ್ಸ್ಗಳನ್ನ ಫಿಲ್ಟರ್ ಕೂಡ ಹಾಕ್ತಾರೆ ಕಂಪನಿಯವರು. ಸೊ ಇವೆಲ್ಲ ಕೀವರ್ಡ್ಸ್ಗಳಲ್ಲಿ ಬೇಕಾಗುತ್ತೆ. ಸೊ ಇದರಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಫಾಸ್ಟ್ ಆ್ಯಂಡ್ ಅಕ್ಯುರೇಟ್ ಟೈಪಿಂಗು ಸ್ಪೀಡು 40 to 60 WPM ಅಂತ ಹೇಳಿ. MS ವರ್ಡು, MS Excel, MS ಆಫೀಸು, ಡಾಟಾ ಎಂಟ್ರಿ ಆ್ಯಂಡ್ ಡೇಟಾ ವೆರಿಫಿಕೇಷನು, ರೆಕಾರ್ಡ್ ಕೀಪಿಂಗ್ ಆ್ಯಂಡ್ ಫೈಲ್ ಮ್ಯಾನೇಜ್ಮೆಂಟ್, ಇಂಟರ್ನೆಟ್ ಆ್ಯಂಡ್ ಇಮೇಲ್ ಹ್ಯಾಂಡ್ಲಿಂಗ್, ಅಟೆನ್ಷನ್ ಟು ಡಿಟೇಲ್, ಟೈಮ್ ಮ್ಯಾನೇಜ್ಮೆಂಟ್, ಬೇಸಿಕ್ ಕಂಪ್ಯೂಟರ್ಸ್ ನಾಲೆಜ್ ಅಂತ ಹಾಕಿದ್ದೀನಿ. ವರ್ಕ್ ಎಕ್ಸ್ಪೀರಿಯನ್ಸ್ ಏನಿದೆ ನೋಡ್ಕೊಂಡು ನೀವು ಹಾಕಿ, ಸ್ವಲ್ಪ ಚೇಂಜ್ ಮಾಡ್ಕೋಬೋದು ನೀವು. ಸೊ ಇಲ್ಲಿ ನಾನು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ಗಳು ಕೊಟ್ಟಿದ್ದೀನಿ. ಡೇಟಾ ಎಂಟ್ರಿ ಆಪರೇಟರ್ ಕಂಪನಿ ನೇಮ್ ಏನಾದರೂ ಇದ್ದರೆ ಹಾಕಿ, ಫ್ರೆಷರ್ ಇದ್ದರೆ ಫ್ರೆಷರ್ ಕೂಡ ನೀವು ಫ್ರೆಷರ್ ಅಂತ ಬರೀರಿ. ಓಕೆ. ಆ್ಯಂಡ್ ಡ್ಯೂರೇಷನ್ ಬಗ್ಗೆ ಹೇಳಿದ್ದೀನಿ. ಮತ್ತು ಇಲ್ಲಿ ನಿಮಗೆ ಸ್ವಲ್ಪ ಡೇಟಾ ಇದನ್ನು ಕೊಟ್ಟಿದ್ದೆ ನಾನು. ಎಂಟರ್ಡ್ ಆ್ಯಂಡ್ ಅಪ್ಡೇಟ್ ಡೇಟಾ ಇನ್ ಕಂಪನಿ ಡಾಟಾಬೇಸ್ ಎಲ್ಲರೂ ವರ್ಕ್ ಮಾಡಿದರೆ ಅದರ್ವೈಸ್ ಫ್ರೆಷರ್ ಅಂತ ಹಾಕಿ. ಮತ್ತು ಮೇನ್ ನಾವಿಲ್ಲಿ MS Excel ಮತ್ತು ಗೂಗಲ್ ಮೂಲಕ ವರ್ಕ್ ಮಾಡ್ತೀವಿ ಅಂತ ಮೆನ್ಷನ್ ಮಾಡಿ. ಫ್ರೆಷರ್ಸ್ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ. ಫ್ರೆಷರ್ಸ್ ಇಲ್ಲಿ ಏನಾದರೂ ನೀವು ಜಾಬ್ ಮಾಡ್ತಾ ಇದ್ದರೆ, ಈಗ ಅಕಸ್ಮಾತ್ ನಿಮಗೆ ಜಾಬನ್ನು ಫ್ರೆಷರ್ ಇದ್ದೀರಿ ಅಂದರೆ, ಸೊ ಇಲ್ಲಿ ನಾನು ಫ್ರೆಷರ್ಗೂ ಕೂಡ ಒಂದು ಸಪ್ರೇಟ್ ಇಲ್ಲಿ ಕೊಟ್ಟಿದ್ದೀನಿ. ಅಕಾಡೆಮಿಕ್ ಪ್ರೊಜೆಕ್ಟ್ ಇನ್ವಾಲ್ವಿಂಗ್ ಡೇಟಾ ಹ್ಯಾಂಡ್ಲಿಂಗ್ ಆ್ಯಂಡ್ ಡಾಕ್ಯುಮೆಂಟೇಷನ್, ಇಂಟರ್ನ್ಶಿಪ್, ಟ್ರೈನಿಂಗ್ ಇನ್ ಕಂಪ್ಯೂಟರ್ ಆಪರೇಷನ್ಸ್ ಆರ್ ಡಾಟಾ ಎಂಟ್ರಿ, ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಯೂಸಿಂಗ್ MS Excel ಆ್ಯಂಡ್ ವರ್ಡ್ ಅಂತ. ಓಕೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ ಅದನ್ನು ಹಾಕಿ, ಯಾವ ಯೂನಿವರ್ಸಿಟಿಯಲ್ಲಿ ನೀವು ಓದಿದ್ದೀರಂತ. ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ, ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ಏನು ತೊಂದರೆ ಇಲ್ಲ.
ಆ್ಯಂಡ್ ಪರ್ಸನಲ್ ಡೀಟೇಲ್ಸ್ ಸ್ವಲ್ಪ ಹಾಕಬೇಕು ಮತ್ತು ಡಿಕ್ಲರೇಷನ್ ಕೊಡಬೇಕು. ಇದು ನಿಮ್ಮದು ರಿಸ್ಯೂಮ್ ಆಯಿತು. ಆ್ಯಂಡ್ ಕವರ್ ಲೆಟರ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಹೇಳೋದಾದರೆ, ಕವರ್ ಲೆಟರ್ ನೀವು ನೋಡ್ತಾ ಇರ್ಬೋದು, ಡೇಟಾ ಎಂಟ್ರಿ ಆಪರೇಟರ್ ಬಗ್ಗೆ ಒಂದು ಕವರ್ ಲೆಟರ್ ಬರೆದಿದ್ದೀನಿ. ಸೊ ಇದು ಕವರ್ ಲೆಟರ್. ಓಕೆ, ಸೊ ಕವರ್ ಲೆಟರ್ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋದನ್ನು ನಾನು ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡಿ ಕರೆಕ್ಟಾಗಿ ಇಲ್ಲಿ ಬರೆದಿರುವಂಥದ್ದು. ಸೊ ಇಲ್ಲಿ ಇದನ್ನೇ ನೀವು ಬರೀರಿ. ಜಸ್ಟ್ ನಿಮ್ಮ ಹೆಸರು, ಫೋನ್ ನಂಬರು ಮತ್ತು ಇಮೇಲ್ ಅಡ್ರೆಸ್ನ ಹಾಕಿಬಿಡಿ. ಇಷ್ಟು ಹಾಕಿಬಿಟ್ರೆ ನಿಮ್ಮದೊಂದು ಕವರ್ ಲೆಟರ್ ಕೂಡ ಅಪ್ಡೇಟ್ ಇದೇ ಪ್ರೊಫೈಲ್ಗೋಸ್ಕರ ನಾವು ಹಾಕಿರ್ತೀವಿ ಕವರ್ ಲೆಟರ್ನ. ಸೊ ಇದು ಈ ರೀತಿ ಇರಬೇಕಂತ ಪ್ರೊಫೆಷ್ನಲ್ ಆಗಿ ನಾನಿಲ್ಲಿ ಬರ್ದಿರುವಂಥದ್ದು. ಸೊ ಇಲ್ಲಿ ನೀವು ಕ್ಲಿಯರ್ಲಿ ನೋಡ್ಬೋದು, ಐ ಆಮ್ ರೈಟಿಂಗ್ ಟು ಅಪ್ಲೈ ಫಾರ್ ದಿ ಪೊಸಿಷನ್ ಆಫ್ ಡೇಟಾ ಎಂಟ್ರಿ ಆಪರೇಟರ್ ಅಟ್ ಯುವರ್ ಏನಂತಂದರೆ ನೋಡಿ, ಎಸ್ಟೀಮ್ಡ್ ಆರ್ಗನೈಸೇಷನ್. ಐ ಆಮ್ ಎ ಡಿಟೇಲ್ ಓರಿಯೆಂಟೆಡ್ ಆ್ಯಂಡ್ ಹೈಲಿ organized individual with a strong typing skill and a good command of computer applications such as MS Word and MS Excel. ಸೊ ನೀವು ಬೇಕಂದ್ರೆ ಒಂದು ಸಾರಿ ಓದ್ಕೊಳ್ಳಿ, ನಂತರ ಆ್ಯಸ್ ಇಟ್ ಈಸ್ ಇದನ್ನೇ ಬರ್ಬಿಟ್ಟು ನಂತರ ಲಾಸ್ಟಲ್ಲಿ ನಿಮ್ಮ ಹೆಸರನ್ನೆಲ್ಲ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳಿ, ಮೊಬೈಲ್ ನಂಬರ್ ಹಾಕಿ ಮತ್ತು ಇಮೇಲ್ ಅಡ್ರೆಸ್ ಹಾಕಿ. ಓಕೆನಾ? ಸೊ ಇದು ಇವತ್ತಿನ ಒಂದು ಕಂಪ್ಲೀಟ್ ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಾನು ಟ್ರೈ ಮಾಡಿದ್ದೀನಿ ಬೆಸ್ಟ್ ಟು ಬೆಸ್ಟ್ ನಿಮಗೆ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಮಾಹಿತಿ ಕೊಡೋದಕ್ಕೆ. ಆ್ಯಂಡ್ ಪ್ಲಸ್ ನಿಮ್ಮದು ರಿಸ್ಯೂಮ್ ಮತ್ತು ಕವರ್ ಲೆಟ್ರ್ ಕೂಡ ಇಲ್ಲಿ ಚೆನ್ನಾಗಿ ಒಂದು ಇದು ಮಾಡಿದ್ದೀವಿ, ಎಡಿಟ್ ಮಾಡಿದ್ದೀವಿ. ಸೊ ಸಪೋಸ್ ನಿಮ್ಗೆ ಇದು ಇಂಟ್ರೆಸ್ಟ್ ಇದೆ, ನಮ್ಗೆ ನೋಡಿಕೊಂಡು ನಾವು ಮಾಡ್ತೀವಿ ಅಂದರೆ ಸೊ ಇದಕ್ಕೆ ಇವತ್ತೇ ಅಪ್ಲೈ ಮಾಡಿ. ಓಕೆನಾ? ಸೊ ಮತ್ತೇನಾದ್ರು ಡೌಟ್ ಇದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದೆ ಮತ್ತೆ ಸಿಗ್ತೀನಿ. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ. ಮತ್ತು ಹೊಸಬ್ರು ಇದ್ದರೆ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಸ್ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ನಮಸ್ಕಾರ.